ಕಲ್ಲೇಟಿನ ಕಿಚ್ಚು ಹೊತ್ತಿದ್ದ ಉದಯಗಿರಿಯಲ್ಲೀಗ ಅಮಾಯಕರ ರಾಜಕೀಯ ಶುರುವಾಗಿದೆ. ಪೊಲೀಸರ ಮೇಲೆ ಕಲ್ಲು ತೂರಿದವರೆಲ್ಲ ಅಮಾಯಕರಂತೆ. ಬೆಂಗಳೂರಿನ ಡಿಜೆಹಳ್ಳಿ ಕೆಜಿಹಳ್ಳಿ ಗಲಾಟೆ ಆಯಿತು. ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಧ್ವಂಸ ಮಾಡಿದ್ರು. ಶಾಸಕರ ಮನೆಯನ್ನೇ ಸುಟ್ಟು ಹಾಕಿದ್ರು. ಆಗಲೂ ಕಲ್ಲು ತೂರಿದವರ ಪೋಷಕರು ನಮ್ಮ ಮಕ್ಕಳು ಅಮಾಯಕರು ಅಂದಿದ್ರು. ಮಧ್ಯರಾತ್ರಿ 1 ಗಂಟೆಗೆ ಕೊತ್ತಂಬರಿ ಸೊಪ್ಪು ತರೋಕೆ ಹೋಗಿದ್ದು ಅಂತ ಹೇಳಿದ್ದನ್ನು ಕರ್ನಾಟಕದ ಜನ ಮರೆತಿಲ್ಲ. ರಾತ್ರಿ 1 ಗಂಟೆಗೆ ಕೊತ್ತಿಮಿರಿ ಸೊಪ್ಪು ತಕೊಂಡ್ ಬಂದಿದ್ದು ಅಂಗಡಿನಲ್ಲಿ ಹಾಕೋದಕ್ಕೆ ಇರೋದು. ನಮ್ಮಣ್ಣ ಏನು ತಪ್ಪು ಮಾಡಿಲ್ಲ. ಈಗ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಗೆ ಕಲ್ಲು ತೂರಿದವರು ಅಮಾಯಕರಂತೆ. ಪೊಲೀಸ್ ಜೀಪಿನ ಮೇಲೆ, ಹಿರಿಯ ಪೊಲೀಸ್ ಅಧಿಕಾರಿಗಳ ಮೇಲೆ ಖಾಕಿ ತೊಟ್ಟವರನ್ನ ಕಲ್ಲಲ್ಲೇ ಹೊಡೆದು ಕೊಲೆಗೆ ಯತ್ನಿಸಿದವರು ಈಗ ಅಮಾಯಕರಂತೆ. ಮೈಸೂರಿನ ಉದಯಗಿರಿ ಪೊಲೀಸರು ಬಂಧಿಸಿರೋದು ಅಮಾಯಕರನ್ನಂತೆ. ದಯವಿಟ್ಟು ಬಿಟ್ಟು ಬಿಡಿ ಅಂತ ಆರೋಪಿಗಳ ಪೋಷಕರು ಪೊಲೀಸ್ ಠಾಣೆ ಮುಂದೆ ಕಣ್ಣೀರಿಟ್ರು. ಮುಖ್ಯಮಂತ್ರಿಗಳೇ ನ್ಯಾಯ ಕೊಡಿಸಿ ಅಂತ ಗೋಳಾಡಿದ್ರು. ಮೇಡಮ್ ಕಮಿಷನರ್ ಅವರೇ, ಸಿದ್ದರಾಮಯ್ಯ ಸರ್ ಅವರೇ, ನಮ್ಗೆಲ್ಲರಿಂದ ನಾವು ದಯವಿಟ್ಟು ನಿಮ್ಗೆ ಸಹಾಯ ಮಾಡಕ್ಕೆ ನಿಮ್ಗೆ ಕೇಳ್ತಾ ಇದ್ದೀವಿ. ಯಾಕಂದ್ರೆ ನಿನ್ನೆ ಏನು ಕಲ್ಲು ಆಡಾಟ ಏನು ಆಗಿದ್ದು ಅದರಲ್ಲಿ ನಮ್ ಜನಗಳು ಅದೆಲ್ಲ ಮಾಡಿಲ್ಲ. ನಿಮ್ ಹತ್ರ ಮಾತಾಡಕ್ಕೆ ಹೇಳ್ತಾ ಇದೀವಿ. ನಾವು ನಿಮ್ಮ ಹತ್ರನೂ ಬರಕ್ಕಾಗಲ್ಲ. ಈ ವಿಡಿಯೋ ಇಂದ ನಿಮ್ಮ ಹತ್ರ ನಮ್ ಮಾತು ಕಳಿಸ್ತಾ ಇದೀವಿ. ದಯವಿಟ್ಟು ನಮ್ಮ ಮಾತಿಗೆ ನೀವು ಒಪ್ಪಿ ನಮ್ಗೆ ಸಹಾಯ ಮಾಡಿ ಮೇಡಮ್. ಕಣ್ಣೀರಿಗೆ ಕರಗದ ಪೊಲೀಸರಿಗೆ ಪೋಷಕರ ಧಮಕಿ. ಕಲ್ಲು ತೂರಾಟಕ್ಕೆ ಸಾಕ್ಷಿ ಕೇಳುತ್ತಿದ್ದಾರೆ ಹೆತ್ತವರು. ಉದಯಗಿರಿಯಲ್ಲಿ ಕಲ್ಲು ತೂರಾಟ ನಡೆಸಿ ದಾಂಧಲೆ ಎಬ್ಬಿಸಿದ್ದವರನ್ನ ನಿಧಾನವಾಗಿ ಹೆಡೆಮುರಿ ಕಟ್ಟುವ ಕೆಲಸಕ್ಕೆ ಪೊಲೀಸರು ಇಳಿದಿದ್ದಾರೆ. ಪೊಲೀಸರ ಮೇಲೆ ಕಲ್ಲೆಸೆಯುವಾಗ ಕಾನೂನಿನ ಬಗ್ಗೆ ಕಿಂಚಿತ್ತೂ ಹೆದರದೆ ಇದ್ದವರು ಈಗ ಬಾಲ ಮುದುರಿ ಬಿಲ ಸೇರ್ಕೊಂಡಿದ್ದಾರೆ. ಅಂಥವರ ಬೇಟೆ ಶುರುವಾಗುತ್ತಿದ್ದಂತೆ ಅಯ್ಯೋ ನಮ್ಮವರು ಅಮಾಯಕರು, ಅಯ್ಯೋ ನಮ್ಮವರು ಗಲಾಟೆ ನಡೆದಾಗ ಅಲ್ಲಿ ಇರಲೇ ಇಲ್ಲ, ನಮ್ಮವರು ಕಲ್ಲು ತೂರಿದ್ದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳೋಕೆ ಶುರು ಮಾಡಿದ್ದಾರೆ. सबूत दिखाए तो हमें तसल्ली होती। सबूत नहीं सुनो कैसा पकड़ लग जाती है। उन्होंने खड़े थे सो कि क्या की बोल रही ना, क्या उनका उन्होंने बंदा उठा मारने से प्रूफ है? ऐसा करे तो कैसा नहीं होता है। छोटे छोटे 4 बच्चे, एक तो शोहर उन्होंने बंदा उठा को जीप को क्या भी फेंक को नहीं, एक पुलिस वाले को भी मार को नहीं हुआ। ऐसा कहते भी प्रूफ उनका उठा को फेंक को रहता, हमें सजा कबूल थी। क्या भी नहीं सरकार उनको खड़े थे सो उनको पकड़ ले को गई सो हमने प्रूफ होना, ऐसा कैसा कर सकती हूँ ना। ಯಪ್ಪ ಒಂದು ಕಡೆ ಪೊಲೀಸ್ ಠಾಣೆ ಮುಂದೆ ಕಣ್ಣೀರು ಹಾಕ್ತಾ ಗೋಳಾಟ, ಇನ್ನೊಂದು ಕಡೆ ಕಲ್ಲು ತೂರಿದ್ದಕ್ಕೆ ಏನ್ ಸಾಕ್ಷಿ ಇದೆ ತೋರಿಸಿ ಅಂತ ಕೂಗಾಟ ಚೀರಾಟ. ಪೊಲೀಸರಿಗೆ ಮೊದಲೇ ಇಂಥ ಸೀನ್ ಸೃಷ್ಟಿ ಆಗುತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ಉದಯಗಿರಿ ಪೊಲೀಸರು, ಸಿಸಿಬಿ ಪೊಲೀಸರು, ಮೈಸೂರು ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡಿ ಸಾಕ್ಷಿನೂ ಸಂಗ್ರಹಿಸಿದ್ದಾರೆ. ಒಂದಲ್ಲ ಎರಡಲ್ಲ 10 ಸಿಸಿಟಿವಿಗಳಲ್ಲಿ ಆರೋಪಿಗಳು ಇವರೇ ಅಂತ ಗುರುತು ಪತ್ತೆ ಮಾಡಿದ್ದಾರೆ. ಕಲ್ಲು ತೂರಾಟಕ್ಕೆ ನೋಡಿ ಇಲ್ಲಿದೆ ಸಿಸಿಟಿವಿ ಸಾಕ್ಷಿ. ಸಿಸಿಟಿವಿ ಸಾಕ್ಷಿ 1 ನೋಡಿ ಹೇಗೆ ಕಲ್ಲುಗಳನ್ನ ಎತ್ಕೊಂಡು ಕಲ್ಲು ತೂರ್ತಿದ್ದಾರೆ. ಇಲ್ಲಿ ನೋಡಿ ಅಪ್ರಾಪ್ತ ಹುಡುಗ ಹೇಗೆ ಕಲ್ಲು ತೂರುತ್ತಿದ್ದಾನೆ. ಸಿಸಿಟಿವಿ ಸಾಕ್ಷಿ 2 ಅಪ್ರಾಪ್ತರು ಅಮಾಯಕರು ಅಂತ ಕರೆಸ್ಕೊಳ್ತಿರೋರು ಹೇಗೆ ಪೊಲೀಸರ ಮೇಲೆ ಕಲ್ಲು ಎತ್ತಿ ಎಸೆಯುತ್ತಿದ್ದಾರೆ ನೋಡಿ. ಸಿಸಿಟಿವಿ ಸಾಕ್ಷಿ 3 ಇಲ್ಲಿ ನೋಡಿ ಅಮಾಯಕರು ಅಂತ ಕರೆಸ್ಕೊಳ್ಳೋರು ಮಾಡ್ತಿರೋ ಕಾನೂನು ಬಾಹಿರ ಕೆಲಸವನ್ನು. ಉದಯಗಿರಿ ಪೊಲೀಸರು ಸಂಗ್ರಹಿಸಿರೋ ಈ ಸಿಸಿಟಿವಿ ದೃಶ್ಯಗಳು ಬರೀ ಸ್ಯಾಂಪಲ್. ಪೊಲೀಸರ ಹತ್ತಿರ ಇನ್ನೂ ಭಯಾನಕ ಸಿಸಿಟಿವಿ ದೃಶ್ಯಗಳಿವೆ. ಇದರಲ್ಲಿ 13, 14, 15, 16 ವರ್ಷದ ಅಪ್ರಾಪ್ತ ಬಾಲಕರ ಜೊತೆ ಅಮಾಯಕರು ಅಂತ ಕರೆಸಿಕೊಳ್ಳುವವರ ಮುಖಚರ್ಯೆಯ ದೃಶ್ಯಗಳೂ ಸೇರಿವೆ. ನಾನು ಕೇವಲ ಅವರಿಗೆ ಸೂಚನೆ ಕೊಟ್ಟಿರುವಂತದ್ದು ಅಮಾಯಕರಿಗೆ ತೊಂದರೆ ಆಗಕೂಡದು, ಮಿಕ್ಕಿದ್ದು ಏನ್ ಮಾಡಬೇಕು ಅದು ಮಾಡಲೇಬೇಕು. ಪರಿಸ್ಥಿತಿನ ನಾವು ನಿರಂತರ ಮಾಡುವಂತದಕ್ಕೆ ಎಲ್ಲ ಕ್ರಮಗಳನ್ನ ತಗೊಳ್ಳೋಕೆ ಮುಂದಾಗ್ತದೆ. ಯಾರು ಪ್ರಚೋದನಕಾರಿ ಭಾಷಣಗಳು ಮಾಡ್ಯಾರೋ ಅಥವಾ ಯಾರು ಪಿತೂರಿ ನಡೆಸಿದಾರೋ ಅಂತವ್ರನ್ನ ಪತ್ತೆ ಹಚ್ಚುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡುತ್ತೆ. ಉದಯಗಿರಿ ಗಲಭೆಗೆ ಬಿಜೆಪಿ ಆರ್ಎಸ್ಎಸ್ನವರೇ ಮೂಲ ಕಾರಣ ಅಂತಿದ್ದಾರೆ ಕಾಂಗ್ರೆಸ್ ನಾಯಕರು. ನಿನ್ನೆಯೇ ಘಟನಾ ಸ್ಥಳಕ್ಕೆ ಹೋಗಿ ಬಂದಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು.
ಇವತ್ತು ಬಿಜೆಪಿ ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರದ ವಿರುದ್ಧ ಸರಣಿ ಪೋಸ್ಟ್ ಹಾಕಿ ಕುಟುಕಿದ್ದಾರೆ. ಇಷ್ಟೆಲ್ಲದರ ಮಧ್ಯೆ ಇವತ್ತು ಗಲಭೆ ಪೀಡಿತ ಉದಯಗಿರಿಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ಭೇಟಿ ಕೊಟ್ಟರು. ಪೊಲೀಸ್ ಠಾಣೆಗೂ ತೆರಳಿ ಮಾಹಿತಿ ಪಡ್ಕೊಂಡ್ರು. ಎಲ್ಲ ಆರೋಪ ಪ್ರತ್ಯಾರೋಪಗಳಿಗೂ ಉತ್ತರ ಕೊಟ್ಟರು. ಜೊತೆಗೆ ಅಮಾಯಕರನ್ನ ಬಂಧಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ನಾಳೆ ಸಿಎಂ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ. ರಾಜ್ಯದಲ್ಲಿ ಪದೇ ಪದೇ ಪೊಲೀಸರನ್ನೇ ಟಾರ್ಗೆಟ್ ಮಾಡ್ತಿರೋ ಪ್ರಕರಣಗಳು ಹೆಚ್ಚಾಗ್ತಿವೆ. ಕಳೆದ ಸಲ ಡಿಜೆಹಳ್ಳಿ, ಕೆಜಿಹಳ್ಳಿ ಗಲಭೆಕೋರರಲ್ಲಿ ಹಲವರನ್ನು ಅಮಾಯಕರು ಎಂದು ಬಿಂಬಿಸಲಾಗಿತ್ತು. ಸರ್ಕಾರ ಕೂಡ ಕೆಲ ಗಲಭೆ ಪ್ರಕರಣಗಳಲ್ಲಿ ಪ್ರಕರಣ ಹಿಂಪಡೆದಿದೆ. ಹೀಗಾಗಿ ಈಗ ಮೈಸೂರಿನ ಉದಯಗಿರಿ ಕೇಸ್ನಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದರೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳ ಸಭೆ ಕರೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.